ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವು ಬಹಳ ವಿಜೃಂಭಣೆಯಿಂದ ಜರುಗಿತು. ಗ್ರಾಮದ ಹಿರಿಯರು, ಎಸ್ಡಿಎಂಸಿ ವರ್ಗದವರು, ಶಿಕ್ಷಕರು ಹಾಗೂ ಶಾಲೆಯ ಮುದ್ದು ವಿದ್ಯಾರ್ಥಿಗಳ ಒಂದೇ ಒಂದು ಕೋರಿಕೆ, ಅದೇನೆಂದ್ರೆ ಆದಷ್ಟು ಬೇಗನೆ ನಮ್ಮ ಪ್ರೌಢಶಾಲೆಯನ್ನು ಏಡೆಡ್ ಶಾಲೆಯನ್ನಾಗಿ ಮಾರ್ಪಡಿಸಬೇಕು ಎಂದು ಆಗ್ರಹಿಸಿದ್ರು. ಅದೇನೇ ಇರಲಿ, ಗುರುದೇವ ಪ್ರೌಢಶಾಲೆಯು ಏಡೆಡ್ ಶಾಲೆಯಾಗಬೇಕು. ಅಲ್ಲಿ ಶಿಕ್ಷಣವನ್ನ ನೀಡುವಂತಹ ಶಿಕ್ಷಕರಿಗೆಲ್ಲ ಸರ್ಕಾರದಿಂದ ವೇತನ ಸಿಗುವಂತಾಗಲಿ ಅನ್ನೋದು ನಮ್ಮ ಆಶಯ. ವರದಿ ಪುಂಡ್ಲಿಕ್ ಧಡೇದ್, ಗರುಡ ಭೇಟೆ ಕನ್ನಡ ನ್ಯೂಸ್, ಧಾರವಾಡ. ಹಾಯ್, ನಮಸ್ತೆ ವೀಕ್ಷಕರೇ. ನಾವಿವತ್ತು ಧಾರವಾಡ ಜಿಲ್ಲೆಯ ಕಲ್ಲಡಿ ತಾಲೂಕಿನ ತಬಕನಹಳ್ಳಿಯ ಶ್ರೀ ಗುರುದೇವ ಪ್ರೌಢಶಾಲೆಯಲ್ಲಿದ್ದೀವಿ. ಏನೊಂದು ಈ ಪ್ರೌಢಶಾಲೆಯಲ್ಲಿ ಇವತ್ತು 10ನೇ ತರಗತಿ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮಕ್ಕೆ ನಾವಿಲ್ಲಿದ್ದೀವಿ. ಈ ಒಂದು ಶಾಲೆ ಹಲವಾರು ವರ್ಷಗಳಿಂದ ಒಂದು ಸಂಸ್ಥೆಯ ಮುಖಾಂತರ ನಡೀತಾ ಬಂದಂಥ ಈ ಪ್ರೌಢಶಾಲೆಗೆ ಇನ್ನೂ ಕೂಡ ಸರ್ಕಾರ ಇತ್ತ ಕಡೆ ಗಮನ ಕೊಡದೆ ಅಡೆಡ್ ಸ್ಕೂಲನ್ನಾಗಿ ಮಾರ್ಪಡಿಸಿಲ್ಲ. ಈ ಶಾಲೆಯ SDMCಯ ಸರ್ವರು ಕೂಡ ಇಲ್ಲಿದ್ದಾರೆ. ಅದೇ ರೀತಿಯಾಗಿ ಸರ್ವ ಶಿಕ್ಷಕ ವೃಂದ ಕೂಡ ಇದೆ. ಅದೇ ರೀತಿಯಾಗಿ ಗ್ರಾಮದ ಹಿರಿಯರು ಕೂಡ ಇದ್ದಾರೆ. ಅವರು ನಾವು ಈ ಮುಖಾಂತರ ಕೇಳ್ಪಡಿಸೋಣ. ಏನೊಂದು ಶಾಲೆಯಲ್ಲಿ ಏನು ಕುಂದುಕೊರತೆ ಇದೆ, ಅದೇ ರೀತಿಯಾಗಿ ಶಾಲೆಗೆ ಇನ್ನೂ ಏನು ಹೆಚ್ಚಿನ ರೀತಿಯಿಂದ ಸರ್ಕಾರದಿಂದ ಅನುವು ಬೇಕು ಅಂತ ನಾವು ಅವ್ರ ಮುಖಾಂತರ ಕೇಳ್ಕೊಂಡ್ಬರೋಣ. ಬನ್ನಿ ಸರ್. ಹೇಳ್ತಾನೆ ಸರ್. ಬಸವರಾಜ್ ಕರಡಿಗೊಪ್ಪ. ಹಾಂ ಸರ್. SDMC ಅಧ್ಯಕ್ಷರು. ಹಾಂ. ಕಳೆದ 25 ವರ್ಷಗಳಿಂದ ಈ ಸಂಸ್ಥೆ ನಿರ್ಮಾಣ ಆಗಿದ್ದು, ಹಲವು ಭೂದಾನಿಗಳಿರ್ಬೋದು, ಶ್ರೀಗಳಿರ್ಬೋದು, ಅವರ ಒಂದು ಸಾರಥ್ಯದಲ್ಲಿ ಕಳೆದ ಡಿಸೆಂಬರ್ 25 ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಸರ್ಕಾರದ ಅನುದಾನದಿಂದ ವಂಚಿತ ಆಗಿದೆ ಈ ಸಂಸ್ಥೆ. ಈ ಸಂಸ್ಥೆಯ ಅಂಗಸಂಸ್ಥೆಗಳು ಪ್ರಮುಖವಾಗಿ 7 ಇದ್ದಾವೆ. ಅದರಲ್ಲಿ ರಬ್ಕವಿ ಇದು 2 ಆಗಿದೆ, ಸಂಸ್ಥೆ ಮತ್ತು ಇದು 2 ಆಗಿಲ್ಲ. ಈ ಒಂದು 2ಗೋಸ್ಕರ 2008ರಲ್ಲಿ ಮಾನ್ಯ ಈಗಿನ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು ಅವತ್ತು 2008ರಲ್ಲಿ ಪ್ರಮುಖವಾಗಿ ಈ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಆವಾಗ ನಾವು ಹೇಳಿದ್ವಿ, ಇದು ಅತ್ಯಂತ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ, ಈ ಕ್ಷೇತ್ರ ಶಿಕ್ಷಣ ವಂಚಿತರಾಗಿರೋದ್ರಿಂದ, ಸಿದ್ದೇಶ್ವರ ಮಹಾಸ್ವಾಮೀಜಿಗಳಂಥ ಒಂದು ತಪಸ್ಸಿನ ಫಲದಿಂದ, ಅವರ ಒಂದು ಪರಿಶ್ರಮದಿಂದ, ಭೂದಾನಿಗಳ ಒಂದು ಪರಿಶ್ರಮದಿಂದ ಈ ಸಂಸ್ಥೆ ಪ್ರಾರಂಭವಾಗಿದ್ದು ಇವತ್ತಿಗೆ ಕೂಡ 25 ವರ್ಷ ಗತಿಸಿ 26ನೇ ವಸಂತಕ್ಕೆ ಕಾಲಿಟ್ಟಿದೆ. ಎಲ್ಲ ಮನೆಯರುಗಳು ಕೂಡ ನಾವು ಒಂದು ವಿನಂತಿಯನ್ನು ಮಾಡಿದ್ವಿ, ಈ ಸಂಸ್ಥೆಯನ್ನು ಸರ್ಕಾರದ ಮಟ್ಟಿಗೆ ನೀವು ಉನ್ನತೀಕರಿಸಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದ್ವಿ. ಇವತ್ತಿಗೂ ಕೂಡ ಆಗಿಲ್ಲ ಅದು. ಮಾನ್ಯ ಹೊರಟ್ಟಿ ಸಾಹೇಬರು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಅವರಿಗೂ ಕೂಡ ನಾವು ಒಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ವಿ. ಅವರು ಕಾರಣಾಂತರಗಳಿಂದ ಈ ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಇರ್ಬೋದು, ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಎಲ್ಲರಿಗೂ ಕೂಡ ನಾವು ಒಂದು ಒತ್ತಾಯವನ್ನು ಮಾಡ್ತೇವೆ, ವಿನಂತಿಯನ್ನು ಮಾಡ್ತೇವೆ. ಈ ಕ್ಷೇತ್ರ ಹಿಂದುಳಿದ ಕ್ಷೇತ್ರ ಆಗಿರೋದ್ರಿಂದ, ಸಂಸ್ಥೆಯ ಶಿಕ್ಷಣ ವಂಚಿತರಾಗಿರೋದ್ರಿಂದ ಈ ಸಂಸ್ಥೆಯನ್ನು ಅನುದಾನಕ್ಕೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತೇವೆ, ವಿನಂತಿಯನ್ನು ಮಾಡ್ತೇವೆ. ಅಂದರೆ ಈಗ ನಿಮ್ಮ ಈ ಶಾಲೆ ಇಷ್ಟು ವರ್ಷಗಳಿಂದ ನಡ್ಕೊಂಡ್ಬಂದರೂ ಕೂಡ ಅಡೆಡ್ ಸ್ಕೂಲಾಗಿ ಮಾರ್ಪಡಿಸಿಲ್ಲ, ಇನ್ನೂ ಅದೇನಾದ್ರು ನಮ್ಗೆ ಗಮ್ಮಾರ್ ಅಂತೇಳಿ ಹೇಳ್ರಿ. ಈಗ ಶಾಲೆ ಬಗ್ಗೆ ನಿಮ್ಗೆ ಇರುವಂಥ ಕುಂದುಕೊರತೆಗಳಾಗಿರ್ಬೋದು, ನೀವು ಶಾಲೆ ನೋಡ್ಕೊಂಡು ಬಂದಿರಿ. ಆಲ್ಮೋಸ್ಟ್ ಈಗ ರೀಸೆಂಟಾಗಿ ನೀವು SDMC ವರ್ಗದವ್ರು ಇದ್ದೀರಿ, ನಿಮಗೆ ಆಲ್ಮೋಸ್ಟ್ ಗೊತ್ತಿರತ್ತೆ, ನಮ್ಗಿಂತ ನಿಮ್ಗೆ ಗೊತ್ತಿರತ್ತೆ ಶಾಲೆ ಒಳಗೆ ಏನು ಕುಂದುಕೊರತೆ ಐತಿ. ಶಿಕ್ಷಕರಿಗೆ ಸಂಸ್ಥೆಯಿಂದ ನೀವು ಪೇಮೆಂಟ್ ಕೊಡಬೇಕು, ಎಷ್ಟು ನಿಮ್ಗೆ ಅದು ಹೊರೆ ಆಗ್ತಾಯಿದೆ ಅದನ್ನು ನಿಮ್ಮ ಇದು ಅತ್ಯಂತ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಇಲ್ಲೇ ಬಡ ವಿದ್ಯಾರ್ಥಿಗಳ ಹಾಗೂ ಬಡ ರೈತರ ಮಕ್ಕಳು ಇಲ್ಲಿ ಕಲಿದು ಹೆಚ್ಚಿನ ಇದು ಫೀ ಕೊಟ್ಟು ಕಲಿಯೋಕೆ ಆಗಂಗಿಲ್ಲ. 700-800 ಫೀ ತೊಗೊಂಡು ಈ ಸಂಸ್ಥೆ ನಡೆಸ್ತೀವಿ. ಅವ್ರಿಗೆ ಶಿಕ್ಷಕರಿಗೆ ಅತಿ ಕಮ್ಮಿ ಇದನ್ನು ವೇತನವನ್ನು ಸಂಬಳವನ್ನು ಕೊಟ್ಟು ನಾವು ಅವರು ಇದನ್ನು ತೊಗೊಂಡಿದ್ರೆ ಗೌರವಧನ ಅಂತೇಳಿ ಸ್ವೀಕಾರ ಮಾಡಿ ಈ ವಿದ್ಯಾರ್ಥಿಗಳೆಲ್ಲ ಶಿಕ್ಷಣ ಕೊಡಕತ್ತಾರ. ಸರ್ಕಾರ ಇದಕ್ಕೆ ಮುಖವರ್ಜಿ ವಹಿಸಿ ಅನುದಾನಕ್ಕೆ ಒಳಪಡಿಸ್ಬೇಕಂತೇಳಿ ನಮ್ಮ ವಿನಂತಿ. ಭೂದಾನಿಗಳು ಸರಿ ಹೇಳ್ರಿ. ಈ ಶಾಲೆ ಭೂದಾನಿ ಏನೋ ಒಂದು ಈ ಶಾಲೆಯ ಭೂದಾನಿಗಳಾದಂಥ ಸಿದ್ದನಗೌಡ ಅಜ್ಜಾರು ಕೂಡ ಇಲ್ಲೇ ಇದ್ದಾರೆ. ಅಜ್ಜಾರು ಹೇಳ್ರಿ, ನೀವು ಈ ಭೂದಾನಿನ ಈ ಶಾಲೆಗೆ ಕೊಟ್ಟಿರಲ್ಲ, ನೀವು ಕೊಡುವಾಗೂ ಹಿಂಗೆ ಇತ್ತು. ಅವಾಗೂ ಕೂಡ ಸರ್ಕಾರ ಇದೇನು ತಗೊಂಡು ಮುತುವರ್ಜಿ ವಹಿಸಿ ಇದನ್ನು ಅಡೆಡ್ ಸ್ಕೂಲಾಗಿ ಮಾರ್ಪಡಿಸಿಲ್ಲ. ನೀವು ಭೂದಾನಿ ಮಾಡಿದ್ನೂ ಅದೇ ರೀತಿಯ ಸಂಸ್ಥೆಯನ್ನು ನಡ್ಕೊಂಬಂತಿ ಇಲ್ಲಿವರೆಗೂ ಅದರೈತಿ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಹೇಳ್ರಿ. ನಮ್ಮ ಅನಿಸಿಕೆ ಇವತ್ತು ಈ ಸ್ಕೂಲ್ ವತಿಯಿಂದ ಈ ಸ್ಕೂಲಿನ ಕಟ್ಟಬೇಕು ಅಂಥೇಳಿ ಭಾಳ ಶ್ರಮಪಟ್ಟು ಇಲ್ಲೇ ಇತ್ತು. ಆ ಟೈಮ್ದಾಗ ಇದ್ದರೂ ಅವರು ದೂರ ಇದ್ರಿ ಈ ಸಂಸ್ಥೆಯಿಂದ. ಈಗ ನಾವು ಯಾರ್ಯಾರು ರೈತರ ಮಕ್ಕಳು ಬಡ ಜನರು ಕೂಡಿ ಈ ಸಂಸ್ಥೆ ಸ್ಕೂಲ್ಗೆ ನಾವು ಕೈ ಹಾಕಿದ್ವಿ.
ಅಜ್ಜ ಅವನ ಆಶೀರ್ವಾದದಿಂದ ಅನೇಕ ಬಿಲ್ಡಿಂಗ್ ಇವು, ಇಲ್ಲಿ ಬೇಕಾದಂಥ ಗ್ರೌಂಡ್ ಐತಿ ಮತ್ತು ಒಳ್ಳೆಯ ಜನ ಐತಿ. ಆದ್ರೆ ತಾವು ಘನವೆತ್ತ ಸರ್ಕಾರದವರು ಇದಕ್ಕೆ ಏನಾದರೂ ಒಂದು ಯಾವುದೇ ರೂಪದಿಂದ ಇದಕ್ಕೆ ಒಂದು ಅನುದಾನ ಕೊಟ್ಟರೆ ಅವರಿಗೆ ನಾವು ಈ ಜನ್ಮದಲ್ಲ ಮುಂದಿನ ಜನ್ಮದಾಗ ಚಿರಋಣಿ ಆಗಿರ್ತೇವೆ ಅಂಥೇಳಿ ತಮ್ಗೆ ಕೇಳ್ಕೊತೇವೆ. ಸರ್ ಹೇಳ್ರಿ. ನಮ್ಮ ಹೆಸರು ಕುಮಾರಸ್ವಾಮಿ ಹಿರೇಮಠ ಅಂಥೇಳಿ. ಇದವರು ಸರ್? ಹಾಂ, ಇದೇ ಊರು ತಬಕದ ಹೊನ್ನಾಳಿ ರೀ. ನಮಗೆ ಅತ್ಯಂತ ನೋವಿನ ಸಂಗತಿ ಏನಂತಂದ್ರೆ, ಈ ಕ್ಷೇತ್ರದ ಈ ಭಾಗದ ಶಾಸಕರಾದಂಥವ್ರು ಮತ್ತು ಸಚಿವರಾದಂಥವರು ಇದರ ಬಗ್ಗೆ ಯಾವುದೇ ಕಾಳಜಿಯನ್ನು ಹೊಂದಿಲ್ಲ. ಅತ್ಯಂತ ಇಲ್ಲಿ ಬಡ ರೈತರ ಮಕ್ಕಳಲ್ಲಿ, ಅತ್ಯಂತ ಕೂಲಿಕಾರ ಮಕ್ಕಳಲ್ಲಿ ಇಲ್ಲಿ ಓದ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಮಾರ್ ಅವರು ಹೇಳಿದರು, ಕಡಿಮೆ ಫೀಸಲ್ಲಿ ತೊಗೊಂಡು ಇವತ್ತು ಇಲ್ಲಿ ಇದ್ದಂಥ ಟೀಚರ್ ಸ್ಟಾಫ್ಗೆ ನಮಗೆ ಪಗಾರ ಕೊಡ್ಲಿಕ್ಕೆ ಸಹಿತ ಆಗ್ತಾಯಿಲ್ಲ. ಆ ಕೊರತೆಯನ್ನು ತಾವಾದರೂ ಅದನ್ನು ನಿಗಿಸಬೇಕು ಅಂಥೇಳಿ ಸಚಿವರಲ್ಲಿ ಆಗ್ರಹ ಮಾಡ್ತೀನಿ ಮತ್ತು ಮನವಿನ ಮಾಡ್ಕೋತೀನಿ. ಮಂಜುನಾಥ್ ನೆಟ್ಗಲ್, ಹಳೆ ವಿದ್ಯಾರ್ಥಿ. ನಾವು 2000 ಇಸ್ವಿಯಿಂದ ಶಾಲೆಗೆ ಕಲ್ತೇವೆ ರೀ. ಈಗ ಅಲ್ಲಿಂದ ನೋಡಿದ್ರು ಇಲ್ಲಿಗೆ ಸ್ವಲ್ಪ ಮಕ್ಕಳಿಗೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಈಗ ಫೀಸ್ ಕೊಡೋಕೆ ಸಮಸ್ಯೆ ಆಗೈತೆ ರೀ. ಆ ಫೀಸ್ 700-800 ರೂಪಾಯಿ ಕೊಡ್ಬೇಕಂತ ನಾವು ಒಂದು ಸಮಸ್ಯೆ ಐತೆ. ಈಗ ಸಿಟಿ ಒಳಗೆ 10,000 20,000 ಕೊಟ್ಟಾದರೂ ನಾವು ಸಿಟಿಗಳು ನಮ್ಮ ಮಕ್ಕಳು ಕಲಿಸ್ತೇವೆ. ಆದ್ರೆ ಹಳ್ಳಿ ಒಳಗೆ ಆ ಥರ ಇಲ್ಲ ರೀ. ನಾವು ಕಲಿಸ್ಬೇಕಂತಂದ್ರೆ ಶಿಕ್ಷಕರಿಗೆ ಪಗಾರ ಕೊಡೋಕೆ ಆಗ್ತಾಯಿಲ್ಲ. ಸರ್ ಹೇಳ್ರಿ. ನಮ್ಮ ಹೆಸರು ಸರ್ ಪ್ರಕಾಶ್ ಕಲ್ಲಾಪುರ ಅಂತಂದ್ರಿ, ಶಾಲೆಯ ಮುಖ್ಯೋಪಾಧ್ಯಾಯರು. ಈಗ ನಮ್ಮ ಶಾಲೆ ಅನುದಾನಕ್ಕೆ ಒಳಪಡ್ಬೇಕಂತಂದು ನಮ್ಮೆಲ್ಲ ಇಡೀ ನಮ್ಮ ರಾಜ್ಯದ ಕನ್ನಡ ಮಾಧ್ಯಮ ಶಾಲೆಗಳ ಒಂದೇನು ಆಶಯ. ಹಾಗೆ ಸರ್ಕಾರ ಹಿಂದೇನೇ ಆಯಿತು 95 ಮಟ್ಟ ಗ್ರ್ಯಾಂಟ್ ಕೊಡ್ತು, ಆನಂತರ ಮತ್ತೆ ಗ್ರ್ಯಾಂಟ್ ಕೊಟ್ಟಿಲ್ಲ. ಕನ್ನಡ ಮಾಧ್ಯಮ ಶಾಲೆಗಳು ಉಳಿಬೇಕು ಬೆಳಿಬೇಕಂದ್ರೆ ಅದು ಹಳ್ಳಿಗಳಲ್ಲಿ ಮಾತ್ರ. ಹಾಗಾಗಿ ನಾವು ನಮ್ಮ ಎಲ್ಲ ಇಡೀ ರಾಜ್ಯದ ಎಲ್ಲ ಕನ್ನಡ ಅನುದಾನ ರಹಿತ ಶಾಲೆಯವರು ಸುಮಾರು ಬಾರಿ ನಾವು ಮಂತ್ರಿಗಳ ಗಮನಕ್ಕೆ ತಂದು, ಹಾಗೆ ನಮ್ಮ ಶಾಸಕರ ಗಮನಕ್ಕೆ ತಂದು ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ. ಮೊನ್ನೆ ಬಜೆಟ್ನಾಗಿಲ್ಲ ನಾವು ಖಂಡಿತ ಮಾಡ್ತೇವೆ ಅಂತಂದು ನಮ್ಮ ಸನ್ಮಾನ್ಯ ಇನ್ನೂ ಶಿಕ್ಷಣ ಮಂತ್ರಿಗಳಾಗಿರುವಂಥ ಮಧು ಬಂಗಾರಪ್ಪನವರು ಬಹಳಷ್ಟು ಭರವಸೆ ಕೊಟ್ಟಿದ್ದರು, ಅದು ಈಡೇರಲಿಲ್ಲ ಅದು. ಹಾಗಾಗಿ ಬೇಗ ನಮ್ಮ ಕನ್ನಡ ಭಾಷೆ, ಕರ್ನಾಟಕ ಸರ್ಕಾರ ಕನ್ನಡ ಭಾಷೆಗಳನ್ನು ಎತ್ತಿ ಹಿಡಿದು ಈ ಕನ್ನಡದ ಒಂದೇನು ಬಡ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಅನುದಾನವನ್ನು ಒದಗಿಸಿ ಎಲ್ಲರಿಗೂ ಸರಿಯಾಗಿರುವಂಥ ಒಂದೇನು ಈ ನಮ್ಮ ಸಮಾನತೆ ಅನ್ನೋಂಥ ಒಂದೇನು ಸಂವಿಧಾನದ ಆಶಯವನ್ನು ತಿಳಿಬೇಕಂತಂದು ತಮ್ಮಲ್ಲಿ ಅದನ್ನು ವಿಷಾದಪಡಿಸ್ತಾರೆ. ಈಗ ಸರ್ ತಮ್ಮ ಈ ಒಂದು ಸಂಸ್ಥೆ ಒಳಗೆ ಶಿಕ್ಷಕರಾಗಿ ವೃತ್ತಿ ಮಾಡ್ತಾರಲ್ರಿ, ತಿಂಗಳ ಒಂದು ವೇತನದಲ್ಲಿ ನಮ್ಮ ಮಕ್ಕಳ ನಮ್ಮ ಭಾಷೆಯ ಒಂದೇನು ಅಭಿಮಾನದ ಬಗ್ಗೆ ನಾವೆಲ್ಲರೂ ನಮ್ಮ ಶಾಲೆ ಅಷ್ಟೇ ಅಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು ಕನ್ನಡ ಮಾಧ್ಯಮ ಶಾಲೆಗಳು ಭಾಳಷ್ಟು ಶಿಕ್ಷಕರು ಕಡಿಮೆ ವೇತನದಲ್ಲಿ ನಮ್ಮ ಭಾಷಾಭಿಮಾನದಿಂದ ನಾವು ಎಲ್ಲರೂ ಸೇವೆ ಮಾಡಕತ್ತೀವಿ. ಹಾಗಾಗಿ ಗೌರವಧನ ಎಷ್ಟು ತಗೋತಾರೆ ಈಗ ಸರ್? ಗೌರವಧನ ಅದು ನಮಗೆ ಹೇಳೋಕ್ಕಲ್ಲ, ಅಂದರೆ ಅಷ್ಟು ನಾವು ಅದನ್ನು ಅಷ್ಟು ಸುಮಾರಾಗಿದೆ. ಹಾಗಾಗಿ ಸರ್ಕಾರ ಜೊತೆಗೆ ನಮ್ಮ ಏನು ಮಾನ್ಯ ಕ್ಷೇತ್ರದ ಒಂದೇನು ಮಂತ್ರಿಗಳಾಗಿರುವಂಥ ಲಾಡ್ ಸಾಹೇಬರು ಅವರು ಇದರ ಬಗ್ಗೆ ನಮ್ಮ ಅವರಿಗೆ ಆಗ್ರಹಿಸಿ ಆದಷ್ಟು ಬೇಗ ನಮ್ಮ ಎಲ್ಲ ಇಡೀ ರಾಜ್ಯದ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹೇಳ್ರಿ ಸರ್, ಈ ಒಂದು ಶಾಲೆ ಬಗ್ಗೆ ಇರ್ಬೋದು, ಆಮೇಲೆ ಶಿಕ್ಷಕರಿಗೆ ಏನು ಸರ್ಕಾರ ಅನುದಾನ ರಹಿತ ಶಾಲೆಯನ್ನಾಗಿ ಮಾರ್ಪಡಿಸಿಲ್ಲ, ಯಾಕೆ ಏನಾಗಿರ್ಬೋದು ಕಾರಣ ಹೇಳ್ರಿ ಸರ್? ಇದ್ರ ಇಲ್ಲೇನು ಕಮಿಟಿ ಐತಲ್ರಿ, ಕಮಿಟಿ ಎಲ್ಲರೂ ಕೂಡ್ಕೊಂಡ ಇದನ್ನ ನಡೆಸ್ತಾರೆ ರೀ. ಅನುದಾನ ಏನು ಇಲ್ರಿ ಇದಕ್ಕೆ. ಆ ಸರ್ಗಳು ಪಗಾರನು ಅಗದಿ ಕಡಿಮೆ ತರಗತಿ 2,000ದಿಂದ 3,000 ಮಟ್ಟ ಅದ್ರಾಗನೇ ದುಡಿಬೇಕ್ರಿ ಅವರು. ಅದೇ ರೀ ಇದು MLA MP ಗಳು ನಮ್ಮ ಇದ್ರ ಮ್ಯಾಗನ ಮನಸ್ಸು ಮಾಡವಲ್ರಿ. ನೀವು ಇದು ಏನು ಈ ಶಾಲೆ ಬಗ್ಗೆ ಹೋಗಿ ಸಾಕಷ್ಟು ಸರಿ ನೀವು ಮನವಿ ಕೊಟ್ಟಿದ್ರಿ? ಮನವಿ ಕೊಟ್ಟೇವ್ರಿ. ಮನವಿ ಕೊಟ್ಟೇವ್ರಿ, ರೆಸ್ಪಾನ್ಸ್ ಮಾಡಿಲ್ಲ ಮನವಿ. ಅದಕ್ಕೆ ಅವರು ಏನು ಅನ್ನೋದು ನಮ್ಗೆ ಹೇಳಿಲ್ಲ. ಅದಕ್ಕೆ ನೀವು ಏನಾರು ಮಾಡಿ ನಮ್ಮ ಶಾಲೆಗೆ ಅದು ಇದು ಮಾಡ್ಬೇಕು ಅನ್ನೋದು ನಾವು ಕೇಳ್ಕೊಂತೇವೆ ನಿಮ್ಮನ್ನು. ಏನು ಒಂದು ಈ ಶಾಲೆ ಪ್ರಾರಂಭವಾಗದ ಹಂತದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಶಿಕ್ಷಕ ವೃತ್ತಿಯನ್ನು ಅತಿ ಒಂದು ತಮ್ಮ ಕೆಲಸ ಅಂದ್ಕೊಂಡೆ ಯಾವುದೇ ಒಂದು ಗೌರವಧನಕ್ಕೆ ಆಶೆ ಪಡೆದೇ ಕಲಿಸ್ತಾ ಮಾಡುವಂಥ ನಮ್ಮ ಶಿಕ್ಷಕರಂತ NK ಕುಂಕೂರ್ ಸರ್ ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಅವರ ಮನದಾಳ ಮಾತುಗಳನ್ನು ಇವತ್ತು ಹಂಚ್ಕೊಂಡ್ಬಿಡಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಸರ್ ಹೇಳ್ರಿ, ಇಲ್ಲಿ ಸಿಗುವಂಥ ಗೌರವಧನ ನಿಮ್ಮ ಒಂದು ಮಂತ್ಯನ ಪರಿಸ್ಥಿತಿಗೆ ನಡೀತೀನಿ ಸರ್? ಇಲ್ಲಿ
ಕೊಡ್ತಕ್ಕಂಥ ವೇತನವನ್ನು ನಾವು ಮೆಚ್ಚಿ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ಅಜ್ಜವ್ರೇನು ಸ್ಥಾಪನೆ ಮಾಡಿದಾರಲ್ಲ ಆ ಶಾಲೆ ಮುಂದುವರೆದು ಹೋಗಲಿ, ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಹತ್ತಿದ್ದೇವೆ. ಈಗ ನನ್ನ ರೀತಿಯೂ ಈಗ ನಾನು ಇಲ್ಲಿ ಸೇವೆ ಮಾಡ್ತಾ ಇರೋದು 27ನೇ ವರ್ಷ. ನನ್ನಂತೆ ಈಗ ನಮ್ಮ ರಾಜ್ಯದೊಳಗೆ ಸಾಕಷ್ಟು ಶಿಕ್ಷಕರು ವೇತನವಿಲ್ಲದೆ ಮತ್ತು ಕಡಿಮೆ ವೇತನ ತೆಗೆದುಕೊಂಡು ಶಾಲೆಯನ್ನು ಕಲಿಸ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಜನರು ಈಗಾಗಲೇ ನಿವೃತ್ತಿಯನ್ನು ಹೊಂದಿ ಮನೆಗೆ ಹೋಗಿದ್ದಾರೆ. ಅದಕ್ಕೆ ಅವರ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸರ್ಕಾರದವರು ಸ್ವಲ್ಪ ಅದ್ರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ನಮ್ಮ ಉಸ್ತುವಾರಿ ಸಚಿವರಾಗಿರಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿ ಈ ಒಂದು ಶಿಕ್ಷಣದ ಬಗ್ಗೆ ಒತ್ತು ನೀಡಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮದ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸ್ರಿ ಅಂತಕ್ಕಂಥ ಒಂದು ಆಗ್ರಹವನ್ನು ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ಒಂದು ಅನುದಾನ ರಹಿತ ಶಾಲಾ ಸಂಘದ ಮೂಲಕ ನಾವು ಸಾಕಷ್ಟು ಬಾರಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದೇನೆಂದರೆ 95ರ ನಂತರ ಹಂತ ಹಂತವಾಗಿ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಿ ಈ ಗ್ರಾಮೀಣ ಮಕ್ಕಳ ಶಾಲೆಯ ಒಂದು ಶಿಕ್ಷಣವನ್ನು ಪಡಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಈ ಮೂಲಕ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಇನ್ನೋರ್ವ ಭೂದಾನಿಗಳಾದಂಥ ಬಸವಣ್ಣ ಹುಲ್ಲಂಬಿ ಅನ್ನೋರು ಕೂಡ ಇಲ್ಲೇ ಇದ್ದಾರೆ. ಸರ್ ಹೇಳ್ರಿ, ನೀವು ನಿಮ್ಮ ಆಸ್ತಿಯನ್ನು ಒಂದು ಒಳ್ಳೆಯ ಉದ್ದೇಶಕ್ಕೆ ಶಿಕ್ಷಣಕ್ಕೋಸ್ಕರ ನೀವು ಭೂದಾನಿ ಮಾಡಿದ್ರಿ. ಬಟ್ ಇದು ಹಲವಾರು ವರ್ಷಗಳಿಂದ ಸಂಸ್ಥೆ ಮುಖಾಂತರ ನಡ್ಕೊತ ಬಂತು. ಬಟ್ ಇನ್ನೂವರೆಗೂ ಕೂಡ ಇದು ಸರ್ಕಾರದಿಂದ ಅಡೆಡ್ ಸ್ಕೂಲ್ ಆಗಿ ಮಾರ್ಪಟ್ಟಿಲ್ಲ. ಇದ್ರ ಬಗ್ಗೆ ತಮ್ಮ ಮಾತು ಏನು ರೀ? ಪ್ರಥಮದಲ್ಲಿ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ಸಿದ್ದೇಶ್ವರಪ್ಪರು ಇಬ್ಬರು ಕ್ಲಾಸ್ಮೇಟ್ ರೀ. ಅವರು ಇಲ್ಲಿ ಅಜ್ಜಾರು ಹುಟ್ಟೂರು ಬೀರ್ವಳಿ ರೀ. ಅವರು ಶಾಲೆ ಕಲಿಯುವಂಥ ಒಂದು ಗೆಳೆತನದಾಗ ಅವ್ರ ಬಾಂಧವ್ಯ ಹಂಗೆ ಕೂಡ್ಕೊಂಡ ಬಂದಿತ್ತು ಅದು. ಆಮೇಲೆ ಅವರು ಸಂಶಯ ಮಟ್ಟಕ್ಕೆ ಉತ್ತರಾಧಿಕಾರಿ ಆದಮೇಲೆ ಬೀರೊಳಗೆ ಬಂದಾಗ ಇಲ್ಲ ಇಲ್ಲೊಂದು ಶಾಲೆ ಆಗಬೇಕು ಅಂತೇಳಿ ಕೆಲವಷ್ಟು ಜಾಗ ತೋರಿಸಿದ್ರಂತ್ರಿ ಅವ್ರಿಗೆ, ಅಜ್ಜಾರಿಗೆ. ಅವ್ರು ಎಲ್ಲಿ ಮನಸ್ಸು ಮಾಡಿಲ್ಲ. ಆಮೇಲೆ ಇಲ್ಲೇ ಮಾಡೋಣ ಅಂತೇಳಿ ತಿಳ್ಕೊಂಡು ಅಪ್ಪಾರು ಅವರು ಕೂಡ ಮಾತಾಡ್ಕೊಂಡು 2 ಎಕರೆ ಜಾಗ ದಾನವಾಗಿ ನಮ್ಮ ತಂದೆಯವರ ಕೊಟ್ಟಾರ್ರಿ. ಇಲ್ಲೇ ಶಿಕ್ಷಣ ಪೂರ್ತಿ ಅಭಿವೃದ್ಧಿ ಆಗಲಿ, ಮುಂದುವರಿಲಿ. ಮತ್ತು ಇನ್ನೊಂದು ಅಜ್ಜಾರ ಅನುಗ್ರಹ ನಮ್ಮ ಮ್ಯಾಗ ಭಾಳ ಐತ್ರಿ. ಅದಕ್ಕೆ ನಾವು ಅದೇ ಪ್ರಕಾರ ನಡ್ಕೊಂಬಂದೇವಿ. ಮುಂದೆ ಇದನ್ನೆಲ್ಲ ತಿಳ್ಕೊಂಡು ಇಲ್ಲಿರ್ತಕ್ಕಂಥ MLAಗಳು MP ಗಳು ಇದಕ್ಕೆ ನೆದರ್ ಬಿಟ್ಟು ಸಹಾಯ ಸತ್ಕಾರ ಮಾಡಿ ಇದನ್ನು ಎಡೆಡ್ ಮಾಡಿಕೊಡ್ಬೇಕು. ಅಂದ್ರೆ ನಾವು ಭೂಮಿ ಕೊಟ್ಟು ಇಲ್ಲೆಲ್ಲ ಮಾಡಿದ್ದಕ್ಕೂ ನಮ್ಮ ಸಾರ್ಥಕ ಆಕತೆ ಅಂತ ನಮ್ಮ ಅಭಿಪ್ರಾಯ. ಏನೊಂದು ಈ ಶಾಲೆಯ ವಿದ್ಯಾರ್ಥಿನಿಯಾದಂಥ ನಾಗಮ್ಮ ಪಾಟೀಲ್ ಅವರು ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನ ಕೇಳೋಣ. 3 ವರ್ಷಗಳ ಕಾಲ ಇಲ್ಲಿ ಶಾಲೆಗೆ ಬಂದಿದ್ದಾರೆ. ಅಲ್ಲಿ ಶಾಲೆಗೆ ಬರುವಾಗ ಏನು ಕೊರತೆಗಳಿದ್ವು, ಈಗೇನು ಕೊರತೆಗಳಿವೆ, ಅವ್ರ ಬಾಯಿಂದ ಕೇಳೋಣ. ಅಭಿ ಹೇಳ. ನಮಸ್ತೆ. ನಾವು ಈ ಶಾಲೆಗೆ ಬರೋಕ್ಕಿಂತ ಮೊದಲು ಎಲ್ಲರ ಕಡೆ ವಿಚಾರಿಸಿದಾಗ ಈ ಶಾಲೆ ಒಳಗೆ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತಾರೆ. ಆದ್ರೆ ನಾವು ಇಲ್ಲಿ ಶಾಲೆಗೆ ಬಂದು ನೋಡಿದಾಗ ಇದ್ರಂಥ ಶಾಲೆ ಈ ಕಲ್ಗಟ್ಟಿ ತಾಲೂಕಿನಾಗ ಹುಡುಕಿದ್ರು ಅತ್ಯಂತ ಸುಂದರವಾದ ವಾತಾವರಣ ಹೊಂದಿರೋ ಶಾಲೆ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಒಳ್ಳೆ ನಮ್ಮ ಶಿಕ್ಷಕರಿಗೆ ಇಲ್ಲೇ ಕಡಿಮೆ ಪಗಾರ ಇದ್ದರೂ ಅದರೊಳಗನ ಉತ್ತಮ ಶಿಕ್ಷಣ ನೀಡಿ ನಮ್ಮನ್ನು ಒಳ್ಳೆ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರ. ಅವ್ರಿಗೆ ಆದಷ್ಟು ಬೇಗ ಈ ಶಾಲೆ ಗೌರ್ಮೆಂಟ್ ಆಗಿ ಅವ್ರಿಗೆ ಒಳ್ಳೇದೊಂದು ಇನ್ನೂ ಜಾಸ್ತಿ ಪಗಾರ ಸಿಗೋ ಥರ ಆಗಲಿ ಅಂತ ನಾನು ಕೇಳ್ಕೊತೇನೆ. ಏನೊಂದು ಈ ಗುರುದೇವ ಪ್ರೌಢಶಾಲೆಯ ರಾಜೇಶ್ವರಿ ಉಳ್ಳಾಗಡ್ಡಿ ಅವಳು ಕೂಡ ಶಾಲೆಯ ಬಗ್ಗೆ 4 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಿದ್ದಾಳೆ. ಅವ್ರ ಬಾಯಿಂದ ಕೇಳ್ಕೊಂಬಂದ್ರಿ. ಹೇಳಿ. ಎಲ್ಲರಿಗೂ ನಮಸ್ತೆ. ನಮ್ಮ ಶಾಲೆ ಬಹಳ ಸುಂದರವಾಗೈತಿ. ಬೇರೆ ಶಾಲೆ ಎಲ್ಲಾರು ನೋಡಿದ್ರು ಬಸ್ ಸ್ಟ್ಯಾಂಡ್ ಅಂತಲಿರ್ತೈತಿ. ಅದ್ರದ್ದು ಗಾಡಿ ಸೌಂಡು ಎಲ್ಲ ಕೇಳಿದ್ರೆ ಮಕ್ಕಳಿಗೆ ಭಾಳ ತೊಂದರೆ ಆಕತಿ. ನಮ್ಮ ಶಾಲೆ ಬಹಳ ಸುಂದರ ಐತಿ. ಇಲ್ಲಿ ಗಾಡಿಗಳದು ಭಾಳ ಅಡ್ಡಾಡಂಗಿಲ್ಲ. ಅಡ್ಡಾಡಿದ್ರು ಅಷ್ಟೊಂದು ಸೌಂಡ್ ನಮ್ಗೆ ಕೇಳಲ್ಲ. ವಾತಾವರಣದ ಅದು ಭಾಳ ಸುಂದರ ಐತಿ. ಮತ್ತು ನಮ್ಮ ಶಾಲೆ ಶಿಕ್ಷಕರು ಅಷ್ಟ ಚಲೋತ್ನಾಗ ನಮ್ಗೆ ಶಿಕ್ಷಣ ಹೇಳ್ಕೊಡ್ತಾರೆ. ಈ ಶಾಲಿನ ಅವ್ರಿಗೆ ಪಗಾರ ಭಾಳ ಕಡಿಮೆ ಐತಿ. ಅದಕ್ಕಾಗಿ ಗೌರ್ಮೆಂಟ್ ಕಡೆಯಿಂದ ನಮ್ಮ ಶಾಲೆ ಶಿಕ್ಷಕರಿಗೆ ಪಗಾರ ಕೊಡಂಗೆ ಮಾಡ್ಬೇಕಂತ ಕೇಳ್ಕೊತೀನಿ. ಈಗ ಪ್ರಸ್ತುತ ಇರ್ತಕ್ಕಂಥ ಕನ್ನಡ ಮಾದರಿ ಶಾಲೆ ತಬಕದನಹಳ್ಳಿ ಸರ್ಕಾರದ ಅಧಿಸೂಚನೆಯಂತೆ ಅದನ್ನು ಅಪ್ಗ್ರೇಡ್ ಮಾಡಬೇಕಂತ ಇರ್ತಕ್ಕಂಥ ಒಂದು ಯೋಚನೆಯನ್ನು ಕೈಬಿಟ್ಟು ಇದಕ್ಕೂ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ನಿಯರೇಬಲ್ ಅಪ್ ಟು 2 ಕಿಲೋಮೀಟರ್ಸ್ ಯಾವ್ದು ಹೈಸ್ಕೂಲ್ ಇರ್ತದೆ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು, ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು. ಸರ್ಕಾರ ಅದನ್ನು ಕೈಬಿಟ್ಟು ಅದೇ ಉನ್ನತೀಕರಣವನ್ನು ಅದೇ ಒಂದು ಯೋಜನೆಗಳನ್ನು ಇದೇ ಸಾಲಿ ಕೊಡಲಿ ಅಂತಕ್ಕಂಥ ವಿನಂತಿನ ನಾವು ಕೂಡ ಮಾಡ್ತೇವೆ. DDPI ಸಾಹೇಬ್ರು ಇರ್ಬೋದು, BO ಸಾಹೇಬ್ರು ಇರ್ಬೋದು, ತಾವು ದಯಮಾಡಿ ಯಾರೇ ಒಬ್ಬಿಬ್ಬರು ಅದಕ್ಕೆ ಉನ್ನತೀಕರಣ ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿದ್ರೆ ಅದನ್ನು ಕಡೆಗಣಿಸಿ ಈ ನಮ್ಮ ಶಾಲೆಗೆ ತಾವು ಒಂದು ಭೇಟಿಯನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ವಾತಾವರಣ ಇರ್ಬೋದು, ಇಲ್ಲಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಟಿ ಇರ್ಬೋದು, ಇದಕ್ಕೆ ಸ್ವಲ್ಪ ನಾವು ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಸಚಿವರ ಗಮನ ಸಚಿವರ ಗಮನ ಕೊಡ್ತೇವೆ. ಅದೇ ಮಾನ್ಯ ಸಚಿವರು ಈ ಎಲ್ಲ ವಿಷಯ ಹೇಳಿದ ಮೇಲೆ ಮುಂದೆ ಬರ್ತಾರೆ.
ಈಗೇನು ಉನ್ನತೀಕರಣ ಮಾಡಬೇಕಂತ ಹೇಳ್ತಾ ಇದ್ದಾರೆ ಕನ್ನಡ ಸ್ಕೂಲಲ್ಲಿ, ಅದನ್ನೇ ಇಲ್ಲಿ ಹೆಚ್ಚು ಅದಕ್ಕೆ ಇದಕ್ಕೆ ಒತ್ತು ನಮ್ಮ ಗುರುದೇವ ಪ್ರೌಢಶಾಲೆಗೆ ಒತ್ತು ಕೊಟ್ಟು ಇದೇ ಕನ್ನಡ ಮಾಧ್ಯಮನೇ ಸ್ಕೂಲ್ ಇರೋದ್ರಿಂದ ಇಲ್ಲೇ ಮಕ್ಕಳನ್ನ ಓದಿಸೋಲಿಕ್ಕೆ ಮತ್ತು ಸ್ಟ್ರೆಂತ್ ಕಡಿಮೆ ಆಗ್ತದೆ ಅಲ್ಲಿ ಮಾಡಿದರೆ. ಮುಂದೆ ಇದು ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಅಲ್ಲಿ 2 ಕಿಲೋಮೀಟರ್ ಅಷ್ಟೇ ಇದೆ ರೀ. ಹಾಂ, ಅಂದರೆ 5 ಕಿಲೋಮೀಟರ್ ನಂತರ ಮಾಡ್ಬೇಕಂತದ, ಇದು 2 ಕಿಲೋಮೀಟರ್ ಅದ. ಅದು ಮಾಡಬಾರ್ದು ಅಂತೇಳಿ ದಯವಿಟ್ಟು ಮಾನ್ಯ ಸಚಿವರಲ್ಲಿ ನಾನು ವಿನಂತಿನೂ ಮಾಡ್ಕೋತೀನಿ, ಮತ್ತು ಸಚಿವರು ಇದಕ್ಕೆ ಗಮನ ಹರಿಸ್ಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊತೀನಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಗರುಡಬೇಟೆ ಕನ್ನಡ ನ್ಯೂಸ್, ಧಾರವಾಡ.